Welcome to Mr. M Talks. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಟುಡೇ ಟಾಪಿಕ್: ವಾರೆನ್ ಬಫೆಟ್ ಭಾರಿ ಹಣದುಬ್ಬರ. ನಮ್ಮ ಕಾಲದ ಶ್ರೇಷ್ಠ ಹೂಡಿಕೆದಾರರಲ್ಲಿ ಒಬ್ಬರಾದ ವಾರೆನ್ ಬಫೆಟ್ ಅವರ ಒಳನೋಟಗಳೊಂದಿಗೆ ಅರ್ಥಶಾಸ್ತ್ರ. ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಿಮ್ಮ ಹಣಕಾಸುಗಳನ್ನು ರಕ್ಷಿಸಲು ಹಣದುಬ್ಬರ, ಸರ್ಕಾರದ ನೀತಿಗಳು ಮತ್ತು ಕಾರ್ಯತಂತ್ರಗಳ ಕುರಿತು ಅವರ ಅಮೂಲ್ಯವಾದ ವ್ಯಾಖ್ಯಾನವನ್ನು ನಾವು ವಿಭಜಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿ. ಬಫೆಟ್ರ ಸೀದಾ ಅವಲೋಕನಗಳು ಪ್ರಸ್ತುತ ಆರ್ಥಿಕ ಭೂದೃಶ್ಯದ ಎದ್ದುಕಾಣುವ ಚಿತ್ರವನ್ನು ಚಿತ್ರಿಸುತ್ತವೆ, ಇದು ಹಣದುಬ್ಬರದ ಭೀತಿಯಿಂದ ನಿರೂಪಿಸಲ್ಪಟ್ಟಿದೆ. ವಿವಿಧ ವಲಯಗಳಾದ್ಯಂತ ಬೆಲೆಗಳ ಗಣನೀಯ ಏರಿಕೆಯನ್ನು ಅವರು ಕಳವಳದಿಂದ ಗಮನಿಸುತ್ತಾರೆ. ಹಣದುಬ್ಬರದ ಒತ್ತಡದಲ್ಲಿ ಹಠಾತ್ ಏರಿಕೆಯ ಬಗ್ಗೆ ಎಚ್ಚರಿಕೆಯ ಗಂಟೆಗಳನ್ನು ಧ್ವನಿಸಿದರು ಮತ್ತು ಇದು ಅನೇಕರನ್ನು ಆಶ್ಚರ್ಯಚಕಿತಗೊಳಿಸಿತು. ಬಫೆಟ್ ಅವರು ವಸತಿ ವೆಚ್ಚಗಳ ಪಟ್ಟುಬಿಡದ ಆರೋಹಣ ಮತ್ತು ಉಕ್ಕಿಗೆ ಸಂಬಂಧಿಸಿದ ನಿರಂತರವಾಗಿ ಹೆಚ್ಚುತ್ತಿರುವ ವೆಚ್ಚಗಳಿಗೆ ಒತ್ತು ನೀಡುವ ಮೂಲಕ ಪರಿಸ್ಥಿತಿಯ ಗುರುತ್ವಾಕರ್ಷಣೆಯನ್ನು ವಿವರಿಸುತ್ತಾರೆ. ಈ ದಿನನಿತ್ಯದ ವೆಚ್ಚಗಳು ಆತಂಕಕಾರಿ ದರದಲ್ಲಿ ಮೇಲಕ್ಕೆ ಏರುತ್ತಿವೆ, ಇದು ವಿವಿಧ ಕೈಗಾರಿಕೆಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಎಂದು ಅವರು ಒತ್ತಿ ಹೇಳುತ್ತಾರೆ. ಅವರ ಪ್ರಕಾರ, ಇದು ಕೇವಲ ಬಿಸಿಯಾಗುತ್ತಿರುವ ಆರ್ಥಿಕತೆಯನ್ನು ಸೂಚಿಸುತ್ತದೆ, ಆದರೆ ಅನಿರೀಕ್ಷಿತವಾಗಿ ಬಿಸಿಯಾಗುತ್ತಿದೆ. ಇದಲ್ಲದೆ, ಅವರು ಈ ಬೆಲೆ ಏರಿಕೆಗಳ ಏರಿಳಿತದ ಪರಿಣಾಮಗಳನ್ನು ವಿವರಿಸುತ್ತಾರೆ. ಕೆಲವು ಆರ್ಥಿಕ ಪ್ರಚೋದನೆಗಳ ನಂತರ ಬೇಡಿಕೆಯು ನಿಧಾನಗೊಳ್ಳುವ ಆರಂಭಿಕ ನಿರೀಕ್ಷೆಗಳ ಹೊರತಾಗಿಯೂ, ಪ್ರವೃತ್ತಿಯು ಅಡೆತಡೆಯಿಲ್ಲದೆ ಮುಂದುವರಿಯುತ್ತದೆ. ಇದು ಜಿಜ್ಞಾಸೆಯ ವಿದ್ಯಮಾನಕ್ಕೆ ಕಾರಣವಾಗಿದೆ, ಅಲ್ಲಿ ಗ್ರಾಹಕರು ಹೆಚ್ಚುತ್ತಿರುವ ಬೆಲೆಗಳಿಂದ ಹಿಂಜರಿಯುವುದಿಲ್ಲ ಎಂದು ತೋರುತ್ತದೆ, ಇದು ಖರೀದಿಯ ಉನ್ಮಾದಕ್ಕೆ ಕಾರಣವಾಗುತ್ತದೆ. ಪರಿಣಾಮವಾಗಿ, ಕೈಗಾರಿಕೆಗಳು ತಮ್ಮ ಕಾರ್ಯಾಚರಣೆಗಳಲ್ಲಿ ಅನಿರೀಕ್ಷಿತ ಹಿನ್ನಡೆಯೊಂದಿಗೆ ಸೆಣಸಾಡುತ್ತಿವೆ, ಬೇಡಿಕೆಯ ಉಲ್ಬಣವನ್ನು ಪೂರೈಸಲು ಹೆಣಗಾಡುತ್ತಿವೆ. ಈ ಹಣದುಬ್ಬರದ ಉಲ್ಬಣದ ನಡುವೆ ಗ್ರಾಹಕರ ವಿಶಿಷ್ಟ ನಡವಳಿಕೆಯನ್ನು ಬಫೆಟ್ ಎತ್ತಿ ತೋರಿಸುವ ಒಂದು ಗಮನಾರ್ಹ ಅಂಶವಾಗಿದೆ. ಏರುತ್ತಿರುವ ಬೆಲೆಗಳ ಹೊರತಾಗಿಯೂ, ಜನರು ಕೇವಲ ಸಿದ್ಧರಿಲ್ಲ, ಆದರೆ ಈ ಹೆಚ್ಚಳಗಳನ್ನು ಸ್ವೀಕರಿಸಲು ಮತ್ತು ಸರಿಹೊಂದಿಸಲು ಉತ್ಸುಕರಾಗಿದ್ದಾರೆ. ಹೆಚ್ಚುತ್ತಿರುವ ವೆಚ್ಚಗಳಿಂದ ಖರೀದಿದಾರರು ಹಿಂಜರಿಯದಿರುವ ನಿದರ್ಶನಗಳನ್ನು ಅವರು ಸೂಚಿಸುತ್ತಾರೆ, ಬದಲಾಗಿ, ಅವರು ವಿಸ್ತೃತ ಅವಧಿಗಳಿಗಾಗಿ ಕಾಯುವ ಇಚ್ಛೆಯನ್ನು ಪ್ರದರ್ಶಿಸುತ್ತಾರೆ, ಹಲವಾರು ವಲಯಗಳಲ್ಲಿ ವಿತರಣೆಗಳಲ್ಲಿ ಬ್ಯಾಕ್ಲಾಗ್ ಅನ್ನು ಸೇರಿಸುತ್ತಾರೆ. ಹೆಚ್ಚುತ್ತಿರುವ ಬೆಲೆಗಳಿಂದ ಬೇಡಿಕೆಯು ತುಲನಾತ್ಮಕವಾಗಿ ಅಲುಗಾಡದಂತೆ ಕಂಡುಬರುವ ಈ ವಿಶಿಷ್ಟ ಸನ್ನಿವೇಶವು ವ್ಯವಹಾರಗಳಿಗೆ ಸವಾಲನ್ನು ಒಡ್ಡುತ್ತದೆ. ಲಾಕ್ಡೌನ್ಗಳ ನಂತರ ಮತ್ತೆ ತೆರೆಯುವಾಗ ಕಂಪನಿಗಳು ಹೇಗೆ ಅನಿಶ್ಚಿತತೆಯನ್ನು ಎದುರಿಸುತ್ತವೆ ಎಂಬುದನ್ನು ಬಫೆಟ್ ಪ್ರತಿಬಿಂಬಿಸುತ್ತಾರೆ. ನಿರೀಕ್ಷೆಗಳಿಗೆ ವಿರುದ್ಧವಾಗಿ, ಬೇಡಿಕೆಯ ಉಲ್ಬಣವು $600 ಪಾವತಿಗಳಂತಹ ಕೆಲವು ಹಣಕಾಸಿನ ನೆರವುಗಳ ಸ್ಥಗಿತದಿಂದ ಪ್ರಚೋದಿಸಲ್ಪಟ್ಟ ನಿರೀಕ್ಷಿತ ಅಂತಿಮ ಬಿಂದುವನ್ನು ಮೀರಿ ಮುಂದುವರೆಯಿತು. ಬೇಡಿಕೆಯ ಈ ವಿಸ್ತೃತ ಉಲ್ಬಣವು ವ್ಯವಹಾರಗಳನ್ನು ಅಚ್ಚರಿಗೊಳಿಸುವುದನ್ನು ಮುಂದುವರೆಸಿದೆ, ಇದು ಕಡಿಮೆಯಾಗಲು ನಿರಾಕರಿಸುವ ಬ್ಯಾಕ್ಲಾಗ್ಗೆ ಕೊಡುಗೆ ನೀಡುತ್ತದೆ. ಒಂದು ಅರ್ಥದಲ್ಲಿ, ಬಫೆಟ್ ಅನಿರೀಕ್ಷಿತ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಆರ್ಥಿಕತೆಯ ಚಿತ್ರವನ್ನು ಚಿತ್ರಿಸುತ್ತಾರೆ. ಭವಿಷ್ಯವಾಣಿಗಳು ಮತ್ತು ಐತಿಹಾಸಿಕ ಆರ್ಥಿಕ ಮಾದರಿಗಳ ಹೊರತಾಗಿಯೂ, ಬೇಡಿಕೆಯ ನಿರಂತರ ಏರಿಕೆಯು, ಉಬ್ಬಿದ ಬೆಲೆಗಳನ್ನು ಸ್ವೀಕರಿಸುವ ಇಚ್ಛೆಯೊಂದಿಗೆ ಜೋಡಿಯಾಗಿ, ಗುರುತು ಹಾಕದ ಪ್ರದೇಶಗಳಿಗೆ ಕೈಗಾರಿಕೆಗಳನ್ನು ಓಡಿಸುವುದನ್ನು ಮುಂದುವರೆಸಿದೆ. ಈ ಅಸಾಮಾನ್ಯ ಪ್ರವೃತ್ತಿಯು ರೂಢಿಗಳನ್ನು ಸವಾಲು ಮಾಡುವುದಲ್ಲದೆ, ಅಭೂತಪೂರ್ವ ಆರ್ಥಿಕ ಬದಲಾವಣೆಗಳ ನಡುವೆ ವ್ಯವಹಾರಗಳ ಸ್ಥಿತಿಸ್ಥಾಪಕತ್ವ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಪ್ರದರ್ಶಿಸುತ್ತದೆ. ಅವರ ವ್ಯಾಖ್ಯಾನದ ಮೂಲಕ, ಬಫೆಟ್ ಹಣದುಬ್ಬರದ ಪರಿಣಾಮವನ್ನು ಮಾತ್ರ ಸೂಚಿಸುವುದಿಲ್ಲ, ಆದರೆ ಗ್ರಾಹಕರ ನಡವಳಿಕೆ ಮತ್ತು ಮಾರುಕಟ್ಟೆ ಡೈನಾಮಿಕ್ಸ್ನ ಮೇಲೆ ಅದರ ಪ್ರಭಾವದ ಆಧಾರವಾಗಿರುವ ಸಂಕೀರ್ಣತೆಗಳು ಮತ್ತು ಸೂಕ್ಷ್ಮ ವ್ಯತ್ಯಾಸಗಳನ್ನು ಸಹ ಬಹಿರಂಗಪಡಿಸುತ್ತಾರೆ. ಈ ಪ್ರವಚನವು ಆರ್ಥಿಕತೆಗಳ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಸ್ವಭಾವ ಮತ್ತು ಅವರು ಪ್ರಸ್ತುತಪಡಿಸುವ ಸವಾಲುಗಳ ಸಂಪೂರ್ಣ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ, ಈ ಅನಿರೀಕ್ಷಿತ ಬದಲಾವಣೆಗಳಿಗೆ ತ್ವರಿತವಾಗಿ ಹೊಂದಿಕೊಳ್ಳುವಂತೆ ಪಾಲುದಾರರನ್ನು ಒತ್ತಾಯಿಸುತ್ತದೆ. ಬಫೆಟ್ರ ಒಳನೋಟಗಳು ವಿವಿಧ ವ್ಯವಹಾರಗಳು ಮತ್ತು ವಲಯಗಳ ಮೇಲೆ ಹಣದುಬ್ಬರದ ವಿವಿಧ ಪ್ರಭಾವದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುತ್ತವೆ, ಈ ಆರ್ಥಿಕ ಕ್ರಾಂತಿಯ ನಡುವೆ ಅವರು ಎದುರಿಸುತ್ತಿರುವ ವ್ಯತಿರಿಕ್ತ ಅದೃಷ್ಟವನ್ನು ಬಹಿರಂಗಪಡಿಸುತ್ತವೆ. ಅವರು ಹಣದುಬ್ಬರದ ಮಿತಿಮೀರಿದ ಸನ್ನಿವೇಶಗಳಲ್ಲಿ ಎರಡು ಆರ್ಥಿಕತೆಗಳ ಕಥೆಯನ್ನು ಗಮನಿಸುತ್ತಾರೆ. ಒಂದೆಡೆ, ಕೆಲವು ವ್ಯವಹಾರಗಳು ಈ ಪರಿಸರದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಕಂಡುಕೊಳ್ಳುತ್ತವೆ, ಬದಲಾಗುತ್ತಿರುವ ಗ್ರಾಹಕರ ನಡವಳಿಕೆಗೆ ತ್ವರಿತವಾಗಿ ಹೊಂದಿಕೊಳ್ಳುತ್ತವೆ. ಈ ಹೊಂದಿಕೊಳ್ಳಬಲ್ಲ ವ್ಯವಹಾರಗಳು, ಬಫೆಟ್ ಮುಖ್ಯಾಂಶಗಳು, ಕೇವಲ ಚಂಡಮಾರುತದ ಹವಾಮಾನವನ್ನು ನಿರ್ವಹಿಸುವುದಿಲ್ಲ, ಆದರೆ ವಿಕಸನಗೊಳ್ಳುತ್ತಿರುವ ಗ್ರಾಹಕರ ಅಭ್ಯಾಸಗಳನ್ನು ಬಂಡವಾಳ ಮಾಡಿಕೊಂಡಿವೆ. ನವೀನ ವಿತರಣಾ ಸೇವೆಗಳ ಮೂಲಕ, ಉತ್ಪನ್ನದ ಮಾರ್ಗಗಳನ್ನು ಅಳವಡಿಸಿಕೊಳ್ಳುವುದು ಅಥವಾ ಡಿಜಿಟಲ್ ರೂಪಾಂತರಗಳನ್ನು ಅಳವಡಿಸಿಕೊಳ್ಳುವುದು, ಈ ಹೊಂದಿಕೊಳ್ಳುವ ಉದ್ಯಮಗಳು ಹಣದುಬ್ಬರದ ಒತ್ತಡಗಳ ನಡುವೆ ಬೆಳವಣಿಗೆಗೆ ಮಾರ್ಗಗಳನ್ನು ಕಂಡುಕೊಂಡಿವೆ.
ಆದಾಗ್ಯೂ ಇನ್ನೊಂದು ಬದಿಯಲ್ಲಿ ಬಫೆಟ್ ಇತರ ವ್ಯವಹಾರಗಳು ಎದುರಿಸುತ್ತಿರುವ ಹೋರಾಟಗಳ ಮೇಲೆ ಬೆಳಕು ಚೆಲ್ಲುತ್ತಾರೆ. ಅನೇಕರಿಗೆ ಬೇಡಿಕೆಯಲ್ಲಿನ ಅನಿರೀಕ್ಷಿತ ಉಲ್ಬಣವು ಪೂರೈಕೆ ಸರಪಳಿಯ ಅಡೆತಡೆಗಳೊಂದಿಗೆ ಸೇರಿಕೊಂಡು ಕೇವಲ ಹಣಕಾಸಿನ ಒತ್ತಡಗಳನ್ನು ಮೀರಿ ವಿಸ್ತರಿಸುವ ಸವಾಲುಗಳಿಗೆ ಕಾರಣವಾಗಿದೆ. ಸಂಪನ್ಮೂಲಗಳು ಮತ್ತು ಲಾಜಿಸ್ಟಿಕ್ಸ್ ಮೇಲೆ ಒತ್ತಡಕ್ಕೆ ಕಾರಣವಾಗುವ, ಪಟ್ಟುಬಿಡದೆ ಬೆಳೆಯುತ್ತಿರುವಂತೆ ತೋರುವ ಬ್ಯಾಕ್ಲಾಗ್ಗಳನ್ನು ನಿರ್ವಹಿಸುವ ಬೆದರಿಸುವ ಕಾರ್ಯದೊಂದಿಗೆ ವ್ಯವಹಾರಗಳು ಹಿಡಿತ ಸಾಧಿಸುವ ನಿದರ್ಶನಗಳನ್ನು ಅವರು ವಿವರಿಸುತ್ತಾರೆ. ಈ ಕಂಪನಿಗಳು ತಮ್ಮ ಪ್ರಯತ್ನಗಳ ಹೊರತಾಗಿಯೂ ನಿರೀಕ್ಷಿತ ಬೇಡಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಇದು ಗ್ರಾಹಕರು ಮತ್ತು ಪೂರೈಕೆದಾರರಲ್ಲಿ ಹತಾಶೆಗೆ ಕಾರಣವಾಗುತ್ತದೆ. ಬಫೆಟ್ರ ಉಪಾಖ್ಯಾನಗಳು ಮತ್ತು ಅವಲೋಕನಗಳು ವ್ಯವಹಾರಗಳ ಹೊಂದಾಣಿಕೆ, ಸನ್ನದ್ಧತೆ ಮತ್ತು ಅವರು ಒದಗಿಸುವ ಸರಕುಗಳು ಅಥವಾ ಸೇವೆಗಳ ಸ್ವರೂಪವನ್ನು ಅವಲಂಬಿಸಿ ಹಣದುಬ್ಬರವು ಹೇಗೆ ವಿಭಿನ್ನವಾಗಿ ಪರಿಣಾಮ ಬೀರುತ್ತದೆ ಎಂಬುದರ ಸಂಕೀರ್ಣತೆಯನ್ನು ಒತ್ತಿ ಹೇಳುತ್ತದೆ. ಕೆಲವರು ನಾವೀನ್ಯತೆ ಮತ್ತು ನಮ್ಯತೆಯ ಮೂಲಕ ಅಭಿವೃದ್ಧಿ ಹೊಂದುತ್ತಾರೆ, ಇತರರು ಗ್ರಾಹಕ ನಡವಳಿಕೆ ಮತ್ತು ಮಾರುಕಟ್ಟೆ ಡೈನಾಮಿಕ್ಸ್ನಲ್ಲಿನ ತ್ವರಿತ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಲ್ಲಿ ಅಡಚಣೆಗಳನ್ನು ಎದುರಿಸುತ್ತಾರೆ. ಹೆಚ್ಚುವರಿಯಾಗಿ, ಬಫೆಟ್ ಹಣದುಬ್ಬರದ ಒತ್ತಡಗಳಿಗೆ ದೃಢವಾದ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಪ್ರತಿಪಾದಿಸುತ್ತಾರೆ. ನಿರಂತರ ಗಳಿಕೆಯ ಸಾಮರ್ಥ್ಯದೊಂದಿಗೆ ವ್ಯವಹಾರಗಳಲ್ಲಿ ಪಾಲನ್ನು ಹೊಂದುವ ಸದ್ಗುಣಗಳನ್ನು ಅವರು ಶ್ಲಾಘಿಸುತ್ತಾರೆ, ವಿಶೇಷವಾಗಿ ಭಾರೀ ಬಂಡವಾಳ ಹೂಡಿಕೆಯ ಅಗತ್ಯವಿಲ್ಲ. ಅಂತಹ ವ್ಯವಹಾರಗಳು ಹಣದುಬ್ಬರದ ಬಿರುಗಾಳಿಗಳನ್ನು ತಡೆದುಕೊಳ್ಳುವ ಮತ್ತು ಕಾಲಾನಂತರದಲ್ಲಿ ಕೊಳ್ಳುವ ಶಕ್ತಿಯನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಅವರು ಗಮನಿಸುತ್ತಾರೆ. ಪ್ರಖ್ಯಾತ ಹೂಡಿಕೆದಾರರ ಸಲಹೆಯು ತನ್ನಲ್ಲಿ ಮತ್ತು ನಿರಂತರ ಗಳಿಕೆಯ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವ ಪರಿಕಲ್ಪನೆಯ ಸುತ್ತ ಸುತ್ತುತ್ತದೆ. ಹಣದುಬ್ಬರದಿಂದಾಗಿ ಮೌಲ್ಯದಲ್ಲಿ ಸವೆತಕ್ಕೆ ಗುರಿಯಾಗುವ ಸ್ಥಿರ ಡಾಲರ್ ಹೂಡಿಕೆಗಳಿಗೆ ಹೋಲಿಸಿದರೆ ಈ ತಂತ್ರಗಳ ಶ್ರೇಷ್ಠತೆಯನ್ನು ಅವರು ಒತ್ತಿ ಹೇಳುತ್ತಾರೆ. ಇದಲ್ಲದೆ, ಬಫೆಟ್ರ ಸಲಹೆಯು ಆರ್ಥಿಕ ಉತ್ಪಾದನೆಯಲ್ಲಿ ಸ್ಥಿರವಾದ ಪಾಲನ್ನು ಪಡೆಯುವ ಸಾಧನವಾಗಿ ವೈಯಕ್ತಿಕ ಕೌಶಲ್ಯ ಮತ್ತು ಪರಿಣತಿಯನ್ನು ಗೌರವಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕರೆನ್ಸಿ ಮೌಲ್ಯದಲ್ಲಿನ ಏರಿಳಿತಗಳನ್ನು ಮೀರಿದ ಒಬ್ಬರ ಸಾಮರ್ಥ್ಯಗಳ ನಿರಂತರ ಮೌಲ್ಯವನ್ನು ಅವನು ಒತ್ತಿ ಹೇಳುತ್ತಾನೆ. ಒಂದರ್ಥದಲ್ಲಿ, ಬಫೆಟ್ರ ಮಾರ್ಗದರ್ಶನವು ಹಣದುಬ್ಬರದ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ಬಹುಮುಖಿ ವಿಧಾನವನ್ನು ನೀಡುತ್ತದೆ. ವೈಯಕ್ತಿಕ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಚೇತರಿಸಿಕೊಳ್ಳುವ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವ ಮೂಲಕ, ವ್ಯಕ್ತಿಗಳು ತಮ್ಮ ಹಣಕಾಸಿನ ಸ್ಥಾನಗಳನ್ನು ಬಲಪಡಿಸಬಹುದು ಮತ್ತು ಹಣದುಬ್ಬರದ ಒತ್ತಡದಿಂದ ಉಂಟಾಗುವ ಸವಾಲುಗಳನ್ನು ಎದುರಿಸಬಹುದು. ಹಣದುಬ್ಬರದ ಸಂಕೀರ್ಣ ಸರಣಿಯ ಬಗ್ಗೆ ವಾರೆನ್ ಬಫೆಟ್ ಅವರ ಆಳವಾದ ಒಳನೋಟಗಳು ಅವರ ಅವಲೋಕನಗಳ ಸಾರವನ್ನು ಸುತ್ತುವರೆದಿರುವ ಬಲವಾದ ತೀರ್ಮಾನದಲ್ಲಿ ಕೊನೆಗೊಳ್ಳುತ್ತವೆ, ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಆರ್ಥಿಕ ಭೂದೃಶ್ಯವನ್ನು ನ್ಯಾವಿಗೇಟ್ ಮಾಡಲು ಅಮೂಲ್ಯವಾದ ಟೇಕವೇಗಳನ್ನು ನೀಡುತ್ತವೆ. ಬಫೆಟ್ ಅವರ ಭಾಷಣವು ಹಣದುಬ್ಬರದ ಒತ್ತಡಗಳ ನಡುವಿನ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯ ಕಟುವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವ್ಯವಹಾರಗಳು, ವಲಯಗಳು ಮತ್ತು ವ್ಯಕ್ತಿಗಳ ಮೇಲೆ ಅವುಗಳ ವೈವಿಧ್ಯಮಯ ಪ್ರಭಾವವನ್ನು ಹೊಂದಿದೆ. ಏರುತ್ತಿರುವ ಬೆಲೆಗಳು ಮತ್ತು ವಿಕಸನಗೊಳ್ಳುತ್ತಿರುವ ಗ್ರಾಹಕರ ನಡವಳಿಕೆಗಳೊಂದಿಗೆ ಆರ್ಥಿಕತೆಯು ಸೆಟೆದುಕೊಂಡಿರುವ ಅವರ ಎದ್ದುಕಾಣುವ ಚಿತ್ರಣವು ಪ್ರಸ್ತುತ ಆರ್ಥಿಕ ವಾತಾವರಣದ ಅಭೂತಪೂರ್ವ ಸ್ವರೂಪವನ್ನು ಒತ್ತಿ ಹೇಳುತ್ತದೆ. ಅದರ ಮಧ್ಯಭಾಗದಲ್ಲಿ, ಬಫೆಟ್ನ ಬುದ್ಧಿವಂತಿಕೆಯು ಹೊಂದಿಕೊಳ್ಳುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವದ ಪ್ರಮುಖ ಪ್ರಾಮುಖ್ಯತೆಯ ಸುತ್ತ ಸುತ್ತುತ್ತದೆ. ಹಣದುಬ್ಬರದ ಒತ್ತಡದಿಂದ ಉಂಟಾದ ಪ್ರಕ್ಷುಬ್ಧತೆಯ ನಡುವೆ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಹಕರ ಬೇಡಿಕೆಗಳನ್ನು ಬದಲಾಯಿಸುವಲ್ಲಿ ಕೆಲವು ವ್ಯವಹಾರಗಳು ಪ್ರದರ್ಶಿಸುವ ಸ್ಥಿತಿಸ್ಥಾಪಕತ್ವವನ್ನು ಅವರು ಒತ್ತಿ ಹೇಳುತ್ತಾರೆ. ಏಕಕಾಲದಲ್ಲಿ, ಅನಿರೀಕ್ಷಿತ ಆರ್ಥಿಕ ವಾತಾವರಣದಲ್ಲಿ ಚುರುಕುತನದ ಅಗತ್ಯವನ್ನು ಒತ್ತಿ ಹೇಳುತ್ತಾ, ಬೇಡಿಕೆಯ ಅನಿರೀಕ್ಷಿತ ಉಲ್ಬಣವನ್ನು ಪೂರೈಸಲು ಹೆಣಗಾಡುತ್ತಿರುವ ವ್ಯಾಪಾರಗಳು ಎದುರಿಸುತ್ತಿರುವ ಸವಾಲುಗಳನ್ನು ಅವರು ಎತ್ತಿ ತೋರಿಸುತ್ತಾರೆ. ಇದಲ್ಲದೆ, ಹಣದುಬ್ಬರದ ವಿರುದ್ಧ ಗುರಾಣಿಯಾಗಿ ವೈಯಕ್ತಿಕ ಗಳಿಕೆಯ ಶಕ್ತಿಗೆ ಅವರ ಒತ್ತು ಸಮಯರಹಿತ ಸಲಹೆಯಂತೆ ಪ್ರತಿಧ್ವನಿಸುತ್ತದೆ. ಬಫೆಟ್ ನಿರಂತರ ಸ್ವಯಂ ಸುಧಾರಣೆ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಪ್ರತಿಪಾದಿಸುತ್ತಾರೆ, ಈ ಗುಣಲಕ್ಷಣಗಳನ್ನು ಹಣದುಬ್ಬರದಿಂದ ಉಂಟಾಗುವ ಸವೆತದಿಂದ ಪ್ರತಿರಕ್ಷಿತವಾದ ಅಮೂಲ್ಯವಾದ ಸ್ವತ್ತುಗಳಾಗಿ ವೀಕ್ಷಿಸುತ್ತಾರೆ. ಕೊನೆಯಲ್ಲಿ, ವಾರೆನ್ ಬಫೆಟ್ರ ಒಳನೋಟಗಳು ಹಣದುಬ್ಬರದ ಒತ್ತಡಗಳಿಂದ ಎದುರಾಗುವ ಸವಾಲುಗಳ ನಡುವೆ ನಿರಂತರವಾಗಿ ಬದಲಾಗುತ್ತಿರುವ ಆರ್ಥಿಕ ಉಬ್ಬರವಿಳಿತಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಹೊಂದಾಣಿಕೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿರಂತರ ವೈಯಕ್ತಿಕ ಬೆಳವಣಿಗೆಯ ಪ್ರಾಮುಖ್ಯತೆಗೆ ಟೈಮ್ಲೆಸ್ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.